ಒಂಚೂರು ಗಾಡಿ ರೈತರಿಗೆ ಮಾಹಿತಿ ಇಡ್ಕ ರಸಗೊಬ್ಬರಗಳು ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಮಾಹಿತಿ, ಏನೇನು ಸಿಗುತ್ತೆ ಅನ್ನೋದು ಮಾಹಿತಿ. ಯಾರೇ ಹುಡ್ಕಕ್ಕಾಗಲ್ಲ ಅಂತಿದ್ದು ಅಲ್ಲಿ ಇರ ಅಲ್ಲ ಹೇಳಿದ್ದೆ ಎಷ್ಟು ದನಕಾಯ್ತಾನ ಏನು ಏನು ತಿಳ್ಕೊಂಡ ಅಲ್ಲ ಹುಡುಗಂದ್ರೆ ಪಾಪ ಎಮ್ಮಗೆ ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ನು ಯಾವ ತರ ಇರ್ಬೋದು ಅಂತ ಕೇಸ್ ಹೋಗ್ತಾರೆ ಅವ್ನು ಕರ್ಸ್ರಿ ಇದೆ ಈಗ ಇಮಿಡಿಯೇಟ್ಲಿ ಕರ್ಸಿ ಅವ್ನು ಇದ್ರೊಳಗೆ ನೀವು ಮ್ಯಾಥ್ಸ್ ಕಳಿಸ್ತೇನೆ ಕಲ್ಯಾಣ ಮಾಡ್ತಾರೆ ಆಮೇಲೆ ಕೈಯಲ್ಲಿ ಹೊಡೆಯೋದು ಆಗಲ್ಲ. ಕೈಯಲ್ಲಿ ಹೊಡೆಯೋದಕ್ಕೆ ಏನಿದ್ರು ಒಂದು ಮನೇಲಿ ಹೊಡಿಬೋದು ಅಷ್ಟೇ. ಅದೊಂದು ಯಾರಾದ್ರೂ VIP ಮನೆಗಳಿದ್ರೆ ಇರುತ್ತೆ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಅದಾಗಲ್ಲ, ಮಿಷನರೇ ಬೇಕು. ಸ್ಪೋರ್ಟ್ಸ್ ಅಲ್ಲಿ ಹೊಡೆದ್ರೆ ಆ ಭಾಗದಲ್ಲಿ ಹಿಂದ್ಗಡೆ ಅವರ ಮನೆ ಹಿಂದ್ಗಡೆ ಎಲ್ಲ ಹೋಗುತ್ತೆ, ಅಲ್ಲೆಲ್ಲ ಸೊಳ್ಳೆಗಳಿಂದ ಸತ್ತು ಹೋಗುತ್ತೆ. ಆ ಥರ ಒಂದು ಮಾಡಿ ಇದು ಎಲ್ಲ ನಿಮ್ಮ ಇವರಿಗೂ ಸಿಗ್ಬೇಕಿದೆ, ಗೊತ್ತಾಯ್ತಾ? ಪ್ರತಿಯೊಬ್ಬ ವಾರ್ಡಲ್ಲೂ ಒಂದು ಸ್ವಲ್ಪ ಒಂದು ತೊಂದರೆ ಆಗೋ ರೀತಿ ನೋಡ್ಕೊಳ್ತಾರೆ ನಿಮ್ದಿದೆ, ಗೊತ್ತಾಯ್ತಾ? ಉಲ್ಬಣ ಆಗಕ್ಕೆ ಬಿಡಬಾರ್ದು. ಹಾಂ, ಇದಕ್ಕೆ ನಾನು ಅದೇನು ಎಲ್ಲ ಆ ಭಾಗದ ನಮ್ಮ PDOಗಳಿಗೆಲ್ಲ ಹೇಳಿ ನೀವು ಅದಕ್ಕೆ ಸಪೋರ್ಟ್ ಕೊಡ್ಬೇಕು. ನೋಟ್ ಮಾಡ್ಕೊಳ್ಳಿ. ಹಿಂದಿನ ಸರಿ ಮಾಡಿದ್ದೀರಿ, ಈ ಸರಿನೂ ಅದಕ್ಕೆ ಕಂಪಲ್ಸರಿ ಆಗಬೇಕಾಯ್ತು. ಅವರಿಗೆ ಹೇಳಬೇಕು, ಮೀಟಿಂಗ್ ಮಾಡಿ, ಆಶಾ ಕಾರ್ಯಕರ್ತರು ಮೀಟಿಂಗ್ ಮಾಡಿ, ಅಂಗನವಾಡಿ ಕಾರ್ಯಕರ್ತರಿಗೂ ಮೀಟಿಂಗ್ ಮಾಡಿ, ನಿಮ್ಮ PDOಗಳಿಗೂ ಮೀಟಿಂಗ್ ಮಾಡಿ, ಅದನ್ನು ಕಂಟಿನ್ಯೂ ಮಾಡಿಸ್ಬೇಕು. ನಿಮ್ಮ ಜವಾಬ್ದಾರಿ ಇದೆ. ಇಲ್ಲಿ ಅವ್ರು ಮಾಡ್ತಾರೆ, ಇಲ್ಲಿ ನೀವು ಮಾಡಬೇಕು. ಇಲ್ಲೂ ಅಷ್ಟೇ ಆಶಾ ಹಾಕಿ ಒಂದಿಷ್ಟು ಜನ ಅವ್ರಿಗೆ ಕಾವು ಹಿಡಿ, ಯಾರು ಬರ್ತಾರ ಅಂತ ಹಿಡಿದುಬಿಟ್ಟು ಅವ್ನು ತಗೊಂಡೋಗಿ ಪೆನಾಲ್ಟಿ ಹಾಕಿದ್ರೆ ನಾಳೆ ಹಾಕಲ್ಲ. ಇವಾಗ ಏನ್ ಮಾಡಿದ್ದಾರೆ, ಇಲ್ಲಿ ಬಿಟ್ರಿ ಆ ಕಡೆ ಹುಲ್ಲೂರು ಭಾಗ, ಈ ಕಲ್ಮನೆ ಭಾಗ ಹೋಗ್ತಾ ಅಲ್ಲಿ ಬಿಸಾಕು. ಕೆಳದಿ ಕಡೆ ಅಷ್ಟೇ ಸರ್, ಸಂಬಳ ದಾಟಿದ ತಕ್ಷಣ ಬಾರಿ ಹಾಕ್ತಾರೆ ಸರ್. ಚೆಕ್ ತಗೊಳ್ತೀವಿ ಅವರಿಗೆ ಒಳ್ಳೆ ಚೆನ್ನಾಗಿದೆ ಸರ್. ಮತ್ತೆ ಕರ್ನಾಟಕದಲ್ಲಿ 29-31 ಪಾಯಿಂಟ್ ಏನು ಇದು ಇರಬೇಕು, ಫಾರೆಸ್ಟ್ ಅಲ್ಲಂದ್ರೆ 31 ಇದು ಪಾಯಿಂಟ್ ಇದು ಪರ್ಸೆಂಟೇಜ್ ಇರಬೇಕು. ಇವಾಗ 21% ಇದೆ ಕರ್ನಾಟಕದಲ್ಲಿ. ಬರೀ 21% ಖಾಲಿ ಇದೆ. ಇನ್ನು ನೀನು ಬಾಕಿದ ಏನ್ ಮಾಡ್ತಾರೆ? 9%. ಮತ್ತೆ ಅದರಿಂದ ಸಮಸ್ಯೆ ಆಗಿದೆ ಬಿಟ್ರೆ ಬೇರೆ ಸಮಸ್ಯೆಗಳು ಅಲ್ಲೇ ಹೋಗ್ತಿರೋದು. ಅದನ್ನ ನಾವು ತಿಳ್ಕೋಬೇಕು, ಜನರು ತಿಳ್ಕೋಬೇಕು, ಅದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಕಡೆಯಲ್ಲೂ ಟೈಮ್ ಇಲ್ಲ. ಮೆಕ್ಕೆಜೋಳ ಈಗಾಗಲೇ ನಮ್ಮಲ್ಲಿ ಏನ್ ಮಾಡ್ತಿದ್ದಾರೆ ಕೆಲವು ಸಂಘಟನೆಗಳು, ಅದನ್ನ ನೀವು ಹೇಳ್ತೀರಿ ಇದು ಕಾರ್ಯಗತ ಆಗಲ್ಲ. ಇದೊಂದು ವಾರ 15 ಶುರು ಮಾಡ್ತಾರೆ ಸಮೀಕ್ಷೆ ಮಾಡಲಿಕ್ಕೆ. ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶಾಸಕರು ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ನೀವು ಮಾತಾಡಿದ್ದು, ನೀವು ಕಾರ್ಯಕ್ರಮ ಮಾಡ್ತಿರೋದು, ಪ್ರತಿ ಮೀಟಿಂಗ್ ಕರೆಯೋದು ಅವರಿಗೆ ಯಾರಿಗೂ ತಿಳಿಸೇ ಇಲ್ಲ. ಈಗಲೇ ನಾಳಿಂದನೇ ಆ ಸಮೀಕ್ಷೆಗಳು ಸ್ಟಾರ್ಟ್ ಆಗ್ಬೇಕು ಸರ್. ಯಾಕಂದ್ರೆ ಮತ್ತೆ ಬೂಟಿಂಗ್ ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆ ಬೂಟಿಂಗ್ ಮಾಡಿದಾಗ ಆ ಭತ್ತ ಇರಲ್ಲ, ಬೆಳೆದ ಭತ್ತ ಅವ್ರಿಗೆ ಗುರುತು ಸಿಗಲ್ಲ. ಅದಕ್ಕೆ ದಯವಿಟ್ಟು ನಾಳಿಂದನೇ ಕಾರ್ಯಕ್ರಮ ದಯವಿಟ್ಟು ಬೇರೆಯವರಿಗೆ ನಾವು ಆಹಾರ ಆಗ್ಬಾರ್ದು ಅಂತ ನಮ್ಮ ದಯವಿಟ್ಟು ನಮ್ಮ ಮನವಿ. ಆ ಥರ ಏನಿಲ್ಲಪ್ಪ, ಇಮಿಡಿಯೇಟ್ಲಿ ಮಾಡಬೇಕು. ಭತ್ತದ್ದು ಅಷ್ಟೇ, ಕೈ ಕೇಳೋವಂಥ ಪ್ರಶ್ನೆ ಇಲ್ಲ. ನೋಡ್ಕೊಳ್ಳಿ, ಒಂದು 4 ದಿವಸ ನೋಡಿ, ಆಗಲ್ಲ ಅಂತ ಬಿಡಿ. ಭತ್ತನೂ ಹಾಳಾಗಿ ಹೋಗ್ತಿದೆ, ಅದು ಬಂದ್ಬಿಟ್ಟಿದೆ. ನೀವು ನೋಡ್ಬಿಟ್ಟು ಅದಕ್ಕೂ ಸರ್ವೆ ಮಾಡಿಬಿಟ್ಟು ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ. ಹಾಂ.
ಬೈದು ನೋಡ್ತಾರೆ, ಅದೆಷ್ಟು ಮಾಡ್ಕೊಡ್ತಾರೆ. ಹೋಗಿ ಹೋಗಿ ಹೆಂಗ್ ಬಂದೆ ನೀನು? ಹೆಂಗ್ ಬಂದೆ? ಖುಷಿ ದುಡ್ಡು ಇದೆಯಾ? ಪೃಥ್ವಿ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ, ಅದೆಲ್ಲ ಕೊಡೋದು ಬಿಡೋದಿಲ್ಲ. ಮತ್ತೆ ಇದರನ್ನು ಸಹ ಸಂಪೂರ್ಣ ರಕ್ಷಣೆ ಮಾಡೋದು ಜವಾಬ್ದಾರಿ ನಂದಿದೆ. ಈಗಾಗಲೇ ನಾನು 102ಗೆಲ್ಲ ರೌಂಡಿಂಗ್ ಕೊಟ್ಟಿದ್ದೀನಿ. ಎಲ್ಲ 102ಗಳು ರೌಂಡ್ ಹೊಡಿಬೇಕು, ಎಲ್ಲೆಲ್ಲಿ ಏನಾದ್ರು ಗೊತ್ತಾಗುತ್ತಾ ತಕ್ಷಣ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಇಷ್ಟು ಕೊಟ್ಟಿದ್ದೀನಿ. ಸರ್, ಮನೆ ಹಾನಿ ಆದವರಿಗೆ ಹಣ ಇನ್ನೂ ಬಂದಿಲ್ಲ, ಅದ್ರ ಬಗ್ಗೆ ಇಲ್ಲ. ಮನೆ ಹಾನಿ ಆದವರಿಗೆ ಹಿಂದಿನವರೆಗೂ ಬಂದಿಲ್ಲ, ಈಗಿನವರೆಗೂ ಬಂದಿಲ್ಲ. ಈಗ ನಾವು ನನ್ನ ವೈದ್ಯಕರನ್ನ ಕೊಟ್ಟಿದ್ದೀನಿ. ಒಂದು ಎರಡನೇದು ನಮ್ಮ ಪಂಚಾಯತ್ಗೆ ಬಂದ್ರೆ ಅವರು 5,000 ಕೊಡಕ್ಕೆ ಅವಕಾಶ ಇದೆ. ಆಮೇಲೆ ನಗರಸಭೆಯಲ್ಲಿ ಈಗಾಗಲೇ ಚೆಕ್ ರೆಡಿ ಮಾಡಿದ್ದಾರೆ, ಕೊಡ್ತಾರೆ, ಅದು ನಾವು ಕೊಡ್ತೀವಿ. ಸರ್ಕಾರದಿಂದ ಬರೋದು ಈಗಲೇ ಬರಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದ್ರೆ ಅದು ಚರ್ಚೆ ಮಾಡಿ ಮೇಲ್ಗಡೆಯಿಂದ ಡಿಸಿ ಲೆವೆಲ್ ಇಂದ ಬರಬೇಕು. ದುಡ್ಡು ಹೇಳಿದ್ದಾರೆ ಈ ಸರಿ. ನಿನ್ನೆ ಮುಖ್ಯಮಂತ್ರಿ ಹೇಳಿದಾರಲ್ಲ, ಯಾವ ರೈತರೆಲ್ಲ ಹಾಳಾಗಿದೆ ಎಲ್ಲ ಮಂತ್ರಿಗಳು ನಿಮ್ ಜಿಲ್ಲೆಗೆ ಇರಬೇಕು, ಹಾನಿಯಾಗಿದ್ದನ್ನ ತಕ್ಷಣ ಪರಿಹಾರ ಕೊಡ್ಬೇಕಂತ ಇವತ್ತು ವಾರ್ನಿಂಗ್ ಮಾಡಿದ್ದಾರೆ ನಿನ್ನೆ. ಹಂಗಾಗಿ ಅದು ದುಡ್ಡು ಬರ್ತದೆ, ಬಂದ್ಕೊಂಡು ಚೆಕ್ ಒತ್ತಡ ಹಾಕಿದ್ರೆ. ನಾಳೆ ನಮಗೆ ನೋಡಿ ಹೊಸನಗರದಲ್ಲಿ ಮುರಾರ್ಜಿ ದೇಶಿ ಶಾಲೆ ಬಂದಿದೆ ಇವತ್ತು. ಶಾಲೆ ಕೊಡ್ಲಿಕ್ಕೆ 8 ಎಕರೆ ಜಾಗ ಇಲ್ಲ. ಇವತ್ತು ನಾವೇನ್ ಮಾಡ್ಬೇಕು? ಇವತ್ತು 8 ಎಕರೆ ಜಾಗ ಕೇಳಿದ್ರೆ 3 ತಿಂಗಳಾಗಿ ಇವತ್ತಿಗೂ ನಮಗೆ ಜಾಗ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲ ಒತ್ತುವರಿ ಆಗಿ ಹೋಗಿದೆ ಎಲ್ಲ. ಈಗ ಬಿಡ್ಸಕ್ ಹೋದ್ರೆ ಮೈಮೇಲೆ ಬರ್ತಾರೆ. ಈಗ ಏನ್ ಮಾಡೋದು? ನೆಕ್ಸ್ಟ್ ನಮಗೆಲ್ಲ ಕಾಲೇಜು ಇನ್ನೂ ಎಲ್ಲ ಬರವಲ್ಲ ಇದಾವು. ಇಂಜಿನಿಯರ್ ಕಾಲೇಜ್ ಬರ್ಬೋದು, ಇನ್ನೊಂದು ಬರ್ಬೋದು. ಕೆಲವು ಯಾರು ಇದು ಮಾಡೋದು? ಏನು ಮಾಡೋದು ಈಗ? ನೋಡ್ಕೊಳ್ಳಿ, ಹೊಸದಾಗಿ ಮಾಡೋ ಯಾವ್ದಿದ್ರು ಬಿಡಕ್ ಹೋಗ್ಬಿಟ್ಟು ಸ್ಟ್ರಿಕ್ಟ್ ಆಗಿ ತಗೊಳ್ಳಿ, ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಏನಾದ್ರು ಒಂದು ಕೇಸ್ ಗೀಸ್ ಸ್ಟಾರ್ಟ್ ಮಾಡ್ಬೇಕು ಅವ್ರಿಗೆಲ್ಲ, ಬಿಡಕ್ ಹೋಗ್ಬೇಡಿ ಅವ್ರಿಗೆ. ನೀವು ಸ್ಟೆಪ್ ತಗೋಬೇಕು. ಇವಾಗ ನೀವು ಹೊಸಬ್ರಾಗಿ ಬಂದಿದ್ದೀರಿ, ನೀವು ಹುಡುಗರಿದ್ದೀರಿ, ಅದೇ ಆಗಿದೆ ಸರ್. ಜಿಲ್ಲಾ ಖಜಾನೆ ಬಂದಿದೆ ಸರ್, ಅದು ಮಾಡಿದೆ ಸರ್. ಅದರಲ್ಲಿ 30ರಿಂದ 11 ಮನೆಗಳು ಅನಧಿಕೃತ ಮನೆ ಅಂತ ಇದೆ ಸರ್. ಅದಕ್ಕೆ ಈಗ ಸದ್ಯದ ಮಾನದಂಡದಲ್ಲಿ ಹೊಡಿತಿಲ್ಲ ಸರ್, ಅದನ್ನು ಅಸೆಸ್ ಮಾಡಿ ಇಟ್ಟಿದ್ದೀವಿ ಸರ್. ಇನ್ನು ಒಂದು 11 ಮನೆಗಳು